ಈಸಿಯಾಗಿರೋ ಕ್ಯಾಪ್ಸಿಕಮ್ ಗೊಜ್ಜು ಅಥವಾ ದೊಡ್ಡ ಮೆಣಸಿಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪುಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣಸಿಕಾಯಿ ಮತ್ತು ಒಣಮೆಣಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಎಣ್ಣೆಯಲ್ಲಿ ನೀವು ಸಾಸಿವೆ ಜೀರಿಗೆನೂ ಹಾಕ್ಬೋದು. ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಗಟ್ಟಿ ಇರತ್ತಲ್ಲ, ಸೊ ನೀವು ಬೇಯಿಸ್ಕೊಂಡ ತಕ್ಷಣ ಸ್ವಲ್ಪ ಮೆತ್ತಗಾಗುತ್ತೆ. ನೀವು ನೀರು ಹಾಕಿಬಿಟ್ರೆ ಇನ್ನೂ ಜಲ್ದಿನೇ ಬೇಯತ್ತಂತಲೇ ಹೇಳ್ಬೋದು. ಬೇಕಿದ್ರೆ ನೀವು 2 to 3 minutes ಪ್ಯಾನಿಂದ ಮುಚ್ಚಿ ಕೂಡ ಇಡ್ಬೋದು. ಕ್ಯಾಪ್ಸಿಕಮ್ಮೇ ಒಂಥರ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಇರುತ್ತೆ, ಅದು ನಿಮಗೂ ಗೊತ್ತು. ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಗೊಜ್ಜು. ಇದರಿಂದ ನೀವು ಯಾವ ಥರ ಬೆಂಡೆಕಾಯಿ ಗೊಜ್ಜು ಮಾಡ್ತಿರಲ್ಲ ಅದೇ ಥರ ಕ್ಯಾಪ್ಸಿಕಮ್ ಗೊಜ್ಜನ್ನ ಮಾಡ್ತಾರೆ. ಒಂಥರ ಖಾರವಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೆಕ್ಸ್ಟ್ ನೀವು ಒಂದು ಮಿಕ್ಸಿ ಜಾರಲ್ಲಿ ಹುರಿದಿರ್ತಕ್ಕಂಥ ಶೇಂಗಾನ ಹಾಕ್ಕೊಳ್ಳಿ. ಯಾಕಂದರೆ ಶೇಂಗಾ ಪುಡಿ ಹಾಕೋದ್ರಿಂದ ನಿಮ್ಮ ಗೊಜ್ಜಿನ ಥಿಕ್ನೆಸ್ಸು ತುಂಬಾ ಚೆನ್ನಾಗಾಗುತ್ತೆ. ಒಂಥರ ಗಟ್ಟಿಯಾಗಿ ನಿಮ್ಮ ಗೊಜ್ಜು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ನಾನು 1/2 ಕಪ್ ಶೇಂಗಾ ಪುಡಿ ಅಂತ, ಅದಾದಮೇಲೆ ನೀವು ಹುಳಿ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಹುಳಿ ಪುಡಿ ಇರತ್ತಲ್ವ, ಆ ಹುಳಿ ಪುಡಿನ ಹಾಕ್ಬಿಟ್ರೆ ನಿಮಗೆ ಒಂಥರ ಅದು ಗೊಜ್ಜಿನ ಫ್ಲೇವರ್ ಬರುತ್ತೆ. ಯಾಕಂದರೆ ಅದರಲ್ಲೆಲ್ಲ ಕೊತ್ತಂಬರಿ ಎಲ್ಲ ಬೀಜ ಎಲ್ಲ ಇರತ್ತಲ್ವ, ಅದರಿಂದ. ಅದಾದಮೇಲೆ ಶೇಂಗಾ ಪುಡಿ ಏನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ರಲ್ವ ಅದನ್ನು ಹಾಕಬೇಕಾಗತ್ತೆ. ನೀವು ಮಸಾಲೆ ಪುಡಿ ಅಂದರೆ ನಾನು ಹುಳಿ ಪುಡಿ ಹಾಕೋದ್ರಿಂದ ಅದ್ರದ್ದು ಘಮನೇ ಬೇರೆ ಒಂಥರ. ಅದರಲ್ಲಿ ಚಕ್ಕಿ ಇರುತ್ತೆ, ಕೊತ್ತಂಬರಿ ಬೀಜ ಎಲ್ಲ ಇರತ್ತಲ್ವ, ಅದರಿಂದ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, 1/2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಅದು ಗೊಜ್ಜು ಅದು ಪುಡಿ ಮತ್ತು ಶೇಂಗಾ ಪುಡಿ ಮತ್ತು ಅದೆಲ್ಲ ಕ್ಯಾಪ್ಸಿಕಮ್ ಒಳಗಡೆ ಹೋಗಬೇಕು, ಅಷ್ಟು ಚೆನ್ನಾಗಿ ಮೆತ್ತಗಾಗಬೇಕಲ್ವ. ಸೊ ಅದಕ್ಕೆ ನಿಮಗೆ ಹುಳಿಗೋಸ್ಕರ ಹುಣಸೆ ಹಣ್ಣಿನ ರಸನ ಮುಂಚೆನೇ ನೆನೆಸಿಟ್ಕೊಂಡಿದ್ವಿ, ಅದನ್ನು ಹಾಕಿಬಿಟ್ರೆ ನಿಮಗೆ ಹುಳಿ ಕೂಡ ಟೆಕ್ಸ್ಚರ್ ಬರುತ್ತೆ. ಹುಳಿದು ಸ್ವಲ್ಪ ಹುಳಿ ಖಾರವಾಗಿ ಸ್ವೀಟಾಗಿ. ಸೊ ಇದಾದಮೇಲೆ ನೀವು ಒಂದು ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿಬಿಟ್ರೆ ಒಂದು ಸ್ವಲ್ಪ ಮಿಕ್ಸ್ ಎಲ್ಲ ಮಾಡ್ಕೊಳತ್ತದು. ಸೊ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಿ, ಒಂದು 5 to 10 minutes ಕುದಿಯಕ್ಕೆ ಬಿಡಿ. ಯಾಕಂದರೆ ಅದು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಕುದಿಬೇಕು. ಯಾಕಂದರೆ ನೀವು ಹುಳಿ ಪುಡಿ ಮತ್ತು ಶೇಂಗಾ ಪುಡಿ ಎಲ್ಲ ಹಾಕಿದ್ದೀರಲ್ಲ, ಆದ್ದರಿಂದ ಚೆನ್ನಾಗಿ ಕುದಿಬೇಕು. ಕುದ್ದು ಎಲ್ಲ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕನ್ನೋ ಜಾಸ್ತಿ ಹಾಕೋಬೋದು, ಇಲ್ಲ ನಮಗೆ ಸ್ವಲ್ಪ ಸಾಕು ಅನ್ನೋರು ಸ್ವಲ್ಪನೇ ಹಾಕೋಬೋದು. ನಾವು 1/2 ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಖಾರ ಹುಳಿ ಅದಾದಮೇಲೆ ಗೊಜ್ಜಿಗೆ ಪಡ್ಡಿಗೆ ಮಾತ್ರ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಸ್ವೀಟಾಗಿ ಖಾರವಾಗಿ ಚಟ್ನಿ ಜೊತೆಗೆ ಇದು ಅಲ್ಟಿಮೇಟ್ ಕಾಂಬಿನೇಷನು. ಒಂದ್ಸಲ ಮಾಡ್ಕೊಂಡ್ರೆ ಪಕ್ಕ ಪದೇ ಮಾಡ್ಕೊತಾನೆ ಇರ್ತೀರಾ. ಇದರಿಂದ ನೀವು ಬೆಂಡೆಕಾಯಿ ಗೊಜ್ಜು ಕೂಡ ಮಾಡ್ಬೋದು. ನಾನು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ನಿಮಗೆ ಯಾವಾಗಾದ್ರೂ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಬೆಂಡೆಕಾಯಿ ಗೊಜ್ಜು ಅಂತೆಲ್ಲ. ಇದೆಲ್ಲ ಆದಮೇಲೆ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ. ಕುದ್ದು ಎಲ್ಲ ಆದಮೇಲೆ ಅದಂಗೆ ಅದೆಲ್ಲ ವಾಸನೆ ಎಲ್ಲ ಹೋಗ್ಬೇಕಲ್ವ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಎಲ್ಲ ಕುದ್ದಾದ್ಮೇಲೆ ನಿಮಗೆ ಅದು ಆಲ್ರೆಡಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ನೀವು ಖಾರ ಪುಡಿ ಎಲ್ಲ ಹಾಕಿದ್ದೀರಲ್ವ, ಮಸಾಲ ಅದಾದಮೇಲೆ ಶೇಂಗಾ ಪುಡಿ ಆಗಿರ್ಬೋದು, ಹುಳಿ ಪುಡಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಅದು ಎಲ್ಲ ಟೆಕ್ಸ್ಚರ್ ಚೆನ್ನಾಗಿ ಆಗಬೇಕಲ್ವ, ಅಲ್ಲಿವರೆಗೂ ನೆಕ್ಸ್ಟ್ ನೀವು ಅದಕ್ಕೆ ಬೆಲ್ಲ ಹಾಕಿಬಿಡಿ. 1/2 ಸ್ಪೂನಷ್ಟು ಅಥವಾ 1/2 ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಎಲ್ಲ ಹಾಕಿದಾದ್ಮೇಲೆ ಖಾರ ಪುಡಿ ಆಗಿದೆ, ಬೆಲ್ಲ ಆಗಿದೆ, ಹುಣಸೆ ಹಣ್ಣಾಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಿದೆ ಅಲ್ವಾ, ನಿಜ ಮಸ್ತ್ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಇವಾಗ ಚೆನ್ನಾಗಿ ಕುದಿಬೇಕದು ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿ ಕುದಿಬೇಕು. ಕುದ್ದ ತಕ್ಷಣ ಅದು ಟೆಕ್ಸ್ಚರೇ ಚೇಂಜ್ ಆಗೋಗುತ್ತೆ. ಇಲ್ಲಿವರೆಗೂ ಒಂಥರ ನೀರು ಇರುತ್ತಲ್ವ, ಅದಾದಮೇಲೆ ಕುದ್ದು ಟೆಕ್ಸ್ಚರೇ ಚೇಂಜ್ ಆಗೋಗುತ್ತೆ. ಆಮೇಲೆ ನಿಮಗೆ ಫುಲ್ ಶೇಂಗಾ ಪೌಡ್ರ್ ಥರ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇವಾಗ ನೀವು ನೋಡ್ಬೋದು ತುಂಬಾ ಕುದೀತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನೀವು ಇನ್ನೂ ಥಿಕ್ನೆಸ್ ಬೇಕು ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ನೀರನ್ನು ಸೇರಿಸಿ ಹಾಕ್ಬಿಟ್ರೆ ಥಿಕ್ನೆಸ್ ನಿಮಗೆ ನಿಜ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಯಾರ್ಯಾರು ಥಿಕ್ನೆಸ್ ಬೇಕು ಅಂತಿರೋ ಸ್ವಲ್ಪ ಕಡಲೆ ಹಿಟ್ಟನ್ನು ನೀರಲ್ಲಿ ಸೇರಿಸ್ಬಿಟ್ಟು ಹಾಕ್ಬಿಡಿ. ಯಾವುದೇ ಪಲ್ಯಕ್ಕಾಗಲಿ ಯಾವುದೇ ಗೊಜ್ಜಿಗಾಗಲಿ ನಿಮಗೆ ಥಿಕ್ನೆಸ್ ಬೇಕಪ್ಪ, ನಮಗೆ ಫುಲ್ ನೀರಾಯಿತು ಅಂತಂದರೆ ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಹಾಕ್ಬಿಟ್ರೆ ನಿಮಗೆ ಥಿಕ್ನೆಸ್ ಆಟೋಮೆಟಿಕ್ಕಾಗಿ ಒಂಥರ ಗಟ್ಟಿಯಾಗಿರೋ ಥಿಕ್ನೆಸ್ ಬರುತ್ತೆ ಅಂತಲೇ ಹೇಳ್ತೀನಿ. ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕ್ಬಿಟ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಕರಿಬೇವು ಬೇಕಿದ್ರೆ ಕರಿಬೇವನ್ನು ಹಾಕ್ಬೋದು. ಸೊ ಜಸ್ಟ್ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಹಾಕಿದ್ದೀನಿ. ತುಂಬಾ ಒಳ್ಳೆ ಕಾಂಬಿನೇಷನು ಪಡ್ಡು ನೀವು ದೋಸೆ ಆದರೂ ದೋಸೆಗೂ ತಿನ್ಬೋದು. ಸೊ ನೀವು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಕಾಂಬಿನೇಷನು. ಒಂದ್ಸಲ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.